ಇಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಗುರುಗಳಿಗೆ ಯಾರಾದರೂ ನೀವು ನೋಡಿ ನೋವು ಮಾಡಿದ್ರೆ ಶಾಲೆ ಬಿಟ್ಟು ಹೋಗ್ಬೇಕಿದ್ರೆ ಅವ್ರ ಹತ್ರ ಹೇಳಿ ಹೋಗಿ, ಮೇಡಮ್ ನಾನು ಅವತ್ತು ನಿಮ್ಗೆ ನೋವು ಮಾಡಿದ್ದೇನೆ ಮೇಡಮ್ ಸಾರಿ ಅಂತ ಅವ್ರಿಗೆ ಕಾಲ್ ಬತ್ತಿ ನಮಸ್ಕಾರ ಮಾಡಿ ಬದುಕು ಚೆನ್ನಾಗಿರ್ತದೆ. ಯಾಕೆ ಅಂದರೆ ಒಬ್ಬಾಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ತಂದಿರ್ತಾಳೆ, ಆ ಮಗುವಿಗೆ ಹುಷಾರಿಲ್ಲ ಅಂದರೆ ವಾರಗಟ್ಟಲೆ ಮಗುವಿನ ಜೊತೆ ಇರ್ಲಿಕ್ಕೆ ಅವ್ರಿಗೆ ಪುರುಸೋತಿಲ್ಲ, ನನ್ನ ಮಕ್ಕಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ. ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು, ಗಂಟೆ ಆಯಿತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕರು ಇರ್ತಾರೆ. ಎಲ್ಲ ತನ್ನ ಹೆಂಡತಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಒಬ್ಬನೇ ಮಗ ಅಪ್ಪನನ್ನು ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ದರೆ ಅಪ್ಪನನ್ನು ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮಗೆ ಪಾಠ ಮಾಡಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ. ನೆನಪಿರಲಿ, ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗ್ತದೆ. ಯಾಕಂದರೆ ನಮ್ಮಲ್ಲೊಬ್ಬರು ಟೀಚರ್ ಮಕ್ಕಳು ಬಡವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತಂದ ಬುತ್ತಿಯ ಅನ್ನವನ್ನು ಮಕ್ಕಳಿಗೆ ಕೊಟ್ಟು ಅವರು ನೀರು ಕುಡಿದು ಜೀವನ ಮಾಡಿದ್ದಾರೆ. ಅವರಲ್ಲಿರುವ 4 ಸೀರೆಗಳಲ್ಲಿ ಹರಿದು ಹೋದ ಬಟ್ಟೆ ಹಾಕೊಂಡು ಬಂದ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ 2 ಸೀರೆಯನ್ನು ತುಂಡು ಮಾಡಿ 4 ಮಕ್ಕಳಿಗೆ ಅಂಗಿ ಹೊಲಿಲಿಟ್ಟು ನಾನು 2 ಸೀರೆಯನ್ನೇ ಉಪಯೋಗ ಮಾಡಿಕೊಂಡು ಜೀವನ ಮಾಡಿದ ಟೀಚರ್ ಇದ್ದಾರೆ. ಇಂತಹ ಸಾವಿರ ಉದಾಹರಣೆಗಳು ಕಣ್ಣ ಮುಂದಿದೆ. ಆದ್ದರಿಂದ ನಿಮ್ಮ ಗುರುಗಳಿಗೆ ಕೃತಜ್ಞರಾಗಿ ದುಡಿಮೆ ಇಲ್ಲ ಅಂತ ನಾವು ತಂದೆ ದೂರ ಮಾಡೋದು, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ.